ಈಗ ಯಾರು ನೋಡಿ ಸೀರವರಲ್ಲಿ ಯಾರು ಬರ್ತು ಕೊಟ್ಟಿದ್ದಾರೆ ನೋ ಸೇಮ್ ಮತ್ತೆ ಅಲ್ಲಿಗೆ ಆಗುದಿಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್. ಶಿವಲಿಂಗೌಡ್ರು ಚರ್ಚೆ ನಮ್ಮ ಬಜೆಟ್ ಬಗ್ಗೆ ಚರ್ಚೆ ಸ್ಟಾರ್ಟ್ ಮಾಡಿ. ಶಿವಲಿಂಗೌಡ್ರೆ ಆಯ್ತು ನೋಡಿ, ಝೀರೋ ಅವರಿಗೆ ನೀವು ಬರೆದು ಕೊಡಬೇಕು, ಪರಮೇಶ್ವರ್ ಅದನ್ನು ಬರೆದು ಕೊಟ್ಟಿದ್ರೆ ಮತ್ತೆ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ ಕುತ್ಕೊಳ್ಳಿ, ಆಗುದಿಲ್ಲ ಝೀರೋ ಅವರಲ್ಲಿ ಕೊಡ್ಲಿಕ್ಕೆ ಆಗುತ್ತೆ. ವೈ ಯು ಆರ್ ನಾಟ್ ರಿಟರ್ನ್, ನೀವು ಬರೆದು ಕೊಡ್ಲಿಲ್ಲ, ನೀವು ಯಾಕೆ ಕಾಳಜಿ ಇರಲಿಲ್ಲ? ನಿಮ್ಮ ಕ್ಷೇತ್ರ ಆದ್ರೆ ಯಾಕೆ ಇಷ್ಟೊತ್ತು ಕೇಳಲಿಲ್ಲ? ಯಾಕೆ ನೀವು ಬರೆದು ಕೊಡ್ಲಿಲ್ಲ? ಏನು ಕೇಳದೆ ಏನು ವಿಚಾರ ಗೊತ್ತಿಲ್ಲದೆ ನೀವು ಮಾತಾಡಿ. ಶಿವಲಿಂಗೌಡ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ ಹೇಳಿ ಏನಿದು? ಕೂತ್ಕೊಳ್ಳಮ್ಮೆ ಬಿಡ್ರಿ ಅತ್ಲ ಓಲಿ. ಶಿವಲಿಂಗೌಡ ಮಾತಾಡಿ. 26-27 ಸಾಲಿನ ಅಲ್ಲ 25 ಶಿವಲಿಂಗೌಡ್ರೆ ಅದೇ ರೀ ಬಜೆಟ್ ಬಗ್ಗೆ ನಿನ್ನೆ ಪ್ರತಿಪಕ್ಷ ಸ್ಟಾರ್ಟ್ ಮಾಡಿದ್ದಾರೆ. ಕಂಟಿನ್ಯೂ ಮಾಡಿ. ಅಶೋಕಣ್ಣ, ನೀನು ಮಾತಾಡುವಾಗ ಒಂದು ಚೂರು ಮ್ಯಾಕ್ ಎದ್ದು ನಿಂತಿಲ್ಲ. ನಾನು ಯಾರಿಗೂ BJP ಏನು ಅಂದಿಲ್ಲ, ನಾನು ಏನು ಕೇಳಿಲ್ಲ. ದಯಮಾಡಿ ನಾನು ಮಾತಾಡುವಾಗಲೂ ನೀವೇನು ನಮ್ಮ ಮುಖ್ಯಮಂತ್ರಿಗಳನ್ನ ನಮ್ಮ ಸರ್ಕಾರವನ್ನ ಟೀಕೆ ಮಾಡಿದ್ರಿ, ಅದಕ್ಕೆ ಪೂರಕವಾಗಿ ಅಂಕಿ ಅಂಶಗಳ ಪ್ರಕಾರ ಕಾನೂನು ಅಯ್ಯರೇ ಇರ್ರಿ ಸ್ವಾಮಿ. ಏನಪ್ಪ ಇದೇನು ನೀವು ಕಾಲಿಂಗ್ ಈ ಮಾಡ್ತಾ ಇದ್ದೀವಿ. ದಯಮಾಡಿ ಯಾರು ಮಧ್ಯೆ ಡಿಸ್ಟರ್ಬೆನ್ಸ್ ಮಾಡಬೇಡಿ. ನಾನು ಏನಾದರೂ ತಪ್ಪು ಮಾತನ್ನು ಹೇಳಿ ಸದನಕ್ಕೆ ಏನಾದರೂ ಮಿಸ್ಲೀಡ್ ಮಾಡಿದರೆ ತದನಂತರ ನನ್ನ ಮೇಲೆ ಏನು ಬೇಕಾದ್ರೂ ಶಿಸ್ತು ಕ್ರಮ ಜರುಗಿಸಿ. ನಾನು ಬೇಡ ಅಂತ ಹೇಳೋದಿಲ್ಲ. ಸುಮ್ಮನೆ ಮಾತಾಡುವಾಗ ನೀವೇನೋ ಅನ್ನೋದು ನಾನೇನೋ ಅನ್ನೋದು ಅದು ಬೇರೆ ಕಡೆ ಹೋಗೋದು ಅದು ಬೇಡ. ದಯಮಾಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ. ಒಂದು ಸೆಕೆಂಡ್. ಈಗ ನಾನು ಕೂಡ ಎಲ್ಲ ಸದರ್ಗೆ ಹೇಳಿಷ್ಟೇ ನೋಡಿ, ಬಜೆಟ್ನಲ್ಲಿ ಡಿಸ್ಕಷನ್ ಮಾಡೋ ಆಡಳಿತ ಬಗ್ಗೆ ಅದು ಒಬ್ಬರೊಬ್ಬರನ್ನ ಆರೋಪ ಮಾಡ್ತಾರಂತಲ್ಲ. ನಾವು ಕೂತ್ಕೊಂಡು ಕೇಳಿ ಅದ್ರ ಭಾಳ ನಾಲೆಜ್ ಬರ್ತದೆ, ನಿಮ್ಮ ಲೀಡರ್ಶಿಪ್ ಬೆಳೀತದೆ ಆಗ ಎರಡು ಕಡೆಯಿಂದಲೂ ಕೂಡ. ಆದಾಗ ಅವನು ಹೇಳಿದ ತಕ್ಷಣ ಅದು ನೆಗೆಟಿವ್ ಆಗಿ ತಗೊಳ್ಳೋದು ಅಂತಲ್ಲ. ಕೂತ್ಕೊಂಡು ನೆಕ್ಸ್ಟ್ ನೀವು ಚರ್ಚೆ ಮಾಡೋದು ಅವಕಾಶ ಮಾಡಿ ಆಗ ಎರಡು ಕಡೆಯಿಂದಲೂ ಕೂಡ. ಸೊ ಈ ಡಿಸ್ಕಷನ್ ಒಬ್ಬರೊಬ್ಬ ಆರೋಪ ಮಾಡೋ ಒಬ್ಬರೊಬ್ಬರ ತಿಳುವಳಿಕೆಯನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಅವಕಾಶ. ಓಕೆ ಶಿವಲಿಂಗೌಡ್ರೆ, ಎಲ್ಲ ಡಿಮಾಂಡ್ ಇದೆ. ನನ್ನ ನೋಡಿ ನೀವು ಮಾತಾಡ್ಬೇಕಂತೆ. ಅಲ್ಲ, ನಾನು ನಿಮ್ಮನ್ನೇ ನೋಡಿ ಮಾತಾಡ್ತೀನಿ, ಆ ಕಡೆ ತಿರುಗು ನೋಡಲ್ಲ. ನಿಮ್ಮನ್ನೇ ನೋಡಿ ಮಾತಾಡ್ತೀನಿ, ನಾನು ಆ ಕಡೆಗೆ ನೋಡಲ್ಲ. ಅವರು ಏನಾರು ಅಂದ್ರೆ ತಿರುಗ್ತೀವಿ ಅಷ್ಟೇ, ಅಲ್ದರೆ ಯಾಕೆ ತಿರುಗಬೇಕು? ಇಲ್ಲ ಸಾಕಾಯ್ತು, ಕಳೆದ ನೋಡಿ ಸಾಕಾಯ್ತೆ, ನಿಮ್ಮ ಕಡೆ ತಿರ್ಗಲ್ಲ. ಶಿವಲಿಂಗ ಕಣ್ಣು ಮಾತ್ರ, ಕಿವಿ ಕೂಡ ಬಂದ್ ಮಾಡಿದ್ರೆ ಆಯ್ತು. ಈ ಕಡೆ ಬನ್ನಿ. ಕರೆಕ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ಮಾತಾಡಿ ಬರ್ರಿ. ನಮ್ಮ ಘನವತ್ತ ಮುಖ್ಯಮಂತ್ರಿಗಳು 26-27 ಸಾಲಿನ ಈ ರಾಜ್ಯದ ಆಯವ್ಯಯವನ್ನು ಮಂಡನೆ ಮಾಡಿದ್ದಾರೆ. 4,48,004 ಕೋಟಿ ರೂಪಾಯಿನ ಆಯವ್ಯಯವನ್ನು ಮಂಡನೆ ಮಾಡಿದ್ದಾರೆ. ನಾವು ಯಾವುದೇ ಒಂದು ಬಜೆಟ್ನ ಮಂಡನೆ ಮಾಡಿದಾಗ ಯಾವ್ಯಾವ ಮೂಲದಿಂದ ಹಣವನ್ನು ಕ್ರೋಢೀಕರಣ ಮಾಡಿದ್ದಾರೆ, ಸಂಪನ್ಮೂಲವನ್ನು ತಂದಿದ್ದಾರೆ, ಕೇಂದ್ರದಿಂದ ಬಂದಿದೆಯೋ, ರಾಜ್ಯದಿಂದ ಬಂದಿದೆಯೋ, ಕಾರ್ಪೊರೇಟ್ ಸಂಸ್ಥೆಗಳಿಂದ ಬಂದಿದೆಯೋ, ಇವೆಲ್ಲವನ್ನು ಈ ನಾಡಿನ ಈ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಒಟ್ಟಾರೆ ತೆರಿಗೆಯ ಹಣದಿಂದ 2,20,000 ಕೋಟಿಯನ್ನು ಸಂಗ್ರಹಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸದನಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಮುಂದೆ ಬರ್ತೀನಿ. ಆ ಮುಂದೆ ಬಂದು ಈಗ ಕೇಂದ್ರದಿಂದ ಬರ್ತಕ್ಕಂಥ ತೆರಿಗೆ ಪಾಲು, ಆ ಕೇಂದ್ರದಿಂದ ಬರ್ತಕ್ಕಂಥ ತೆರಿಗೆ ಪಾಲಿನಲ್ಲಿ 63,000 ಕೋಟಿ ರೂಪಾಯಿ ಬರುತ್ತೆ ಅಂತಕ್ಕಂಥದ್ದನ್ನು ಅಂದಾಜು ಮಾಡಿದ್ದಾರೆ. ಮತ್ತು
ಕೇಂದ್ರದ ಅನುದಾನಗಳು, ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್, ಅವುಗಳ ಮೂಲದಿಂದ 16,000 ಕೋಟಿ ಬರುತ್ತೆ ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಸಾಲದ ಮೂಲದಿಂದ ಕಾನೂನಾತ್ಮಕವಾಗಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಏನನ್ನ ಸ್ವೀಕಾರ ಮಾಡಬೇಕು, ಹೇಳಬೇಕು, ಅದನ್ನು ಪರ್ಫೆಕ್ಟಾಗಿ ಸಮರ್ಥನೆಯ ರೀತಿಯಲ್ಲಿ ಸಮರ್ಥನೆಯನ್ನು ಕೊಟ್ಟು 1,32,000 ಕೋಟಿ ರೂಪಾಯಿನ ಸಾಲವನ್ನು ವಿಶ್ಲೇಷಣೆ ಮಾಡಿದ್ದಾರೆ.